ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತಿನ ಸಾಯಿ ಪವಾಡ ಚಾನಲಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಯಿ ಪವಾಡನ ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಸಾಯಿ ಪವಾಡದ ವಿಡಿಯೋದಲ್ಲಿ 2 ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ ಮತ್ತು ಕಲಿತೀವಿ ಕೂಡ. ಈ ಪವಾಡ ನಿಜ ಜೀವನದಲ್ಲಿ ನಡೆದಿರ್ತಕ್ಕಂಥ ಸಾಯಿ ಭಕ್ತಿಯ ಅನುಭವ ನಮ್ಮ ಜೀವನದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಕ್ಸಸ್ ಅನ್ನೋದು ಇರೋದಿಲ್ವಲ್ಲ, ಅಂಥವರಿಗಾಗಿ ಸಾಯಿಬಾಬಾರವರ ದಿವ್ಯ ಮಂತ್ರ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿಯ ದಿವ್ಯ ಮಂತ್ರದ ಪವಾಡ ಹೇಗಿದೆ ಅನ್ನೋದನ್ನು ಸಾಯಿ ಭಕ್ತಿಯ ಮೂಲಕ ಬಾಬಾರವರು ತಿಳಿಸ್ಕೊಡ್ತಾರೆ. ಹಾಗೆಯೇ ಅವರ ಯಜಮಾನರು ತುಂಬ ಬಿಸ್ನೆಸ್ಗಳಿಗೆ ಕೈ ಹಾಕ್ತಿರ್ತಾರೆ, ಆದರೆ ಬಾಬಾರವರು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಯಾವಾಗಲೂ ಕ್ಯಾನ್ಸಲ್ ಆಗುವಾಗ ಮಾಡ್ತಿದ್ರು. ಒಂದಲ್ಲ ಎರಡಲ್ಲ 3 ಸಲ ಬಾಬಾರವರು ಅವ್ರ ಬಿಸ್ನೆಸ್ ಮಾಡೋದನ್ನು ತಡೆ ಹಿಡಿದಿದ್ದಾರೆ. ಯಾಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ 2 ವಿಡಿಯೋಗಳ ಮೂಲಕ ನಮ್ಮ ಜೀವನದಲ್ಲಿ ನಾವು ಏನೇ ಪ್ರಯತ್ನ ಮಾಡಿದ್ರು ಯಾಕೆ ಸಕ್ಸಸ್ ಸಿಗ್ತಿಲ್ಲ, ಸಕ್ಸಸ್ ಸಿಗಬೇಕಂದ್ರೆ ಏನು ಮಾಡಬೇಕು, ಯಾವಾಗ ಬಾಬಾರವರು ನಮ್ಮ ಸಕ್ಸಸ್ನ ತಡೆ ಹಿಡಿದು ನಿಲ್ಲಿಸ್ತಾರೆ, ಅದರಿಂದ ಏನು ಕಾರಣ ಇದೆ ಅನ್ನೋದನ್ನು ನಿಜ ಜೀವನದ ಸಾಯಿ ಭಕ್ತಿಯ ಅನುಭವದ ಮೂಲಕ ಹಾಗೂ ಪವಾಡದ ಮೂಲಕ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಇದೇ ಇವತ್ತಿನ ವಿಡಿಯೋ ವಿಶೇಷತೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ತಪ್ಪದೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂತಹ ಸಾಯಿ ಪವಾಡವನ್ನು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಹಂಚಿಕೊಳ್ಳಿ. ಹಾಗಾದರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಪವಾಡವನ್ನು ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಮೇಡಮ್. ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂತಹ ಸಾಯಿ ಪವಾಡ ಹಾಗೂ ಬಾಬಾರವರ ದಿವ್ಯ ಮಂತ್ರ ಆಗಿರ್ತಕ್ಕಂತಹ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಮಾಡಿರ್ತಕ್ಕಂತಹ ಮಿರಾಕಲ್ನ ದಯವಿಟ್ಟು ಶೇರ್ ಮಾಡಿ. ಆ ಮಂತ್ರ ನನಗೆ ಯಾವಾಗಿಂದನೂ ನನ್ನ ಮನ್ಸೊಳಗಿರುತ್ತೆ. ಯಾಕಂದ್ರೆ ನಮ್ಮ ಎದುರಿಗೆ ಬೇರೆ ಬೇರೆ ಆಫೀಸರ್ಸ್ ಇರ್ತಾರ, ಇಲ್ಲ ಪಬ್ಲಿಕ್ ಇರ್ತಾರ, ಅವ್ರ ಮುಂದೆ ನಾವು ಲಿಪ್ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ನಂಗೆ ಟೆನ್ಷನ್ ಆಗ್ತಾ ಅಂದ್ರೆ ಈಗ ನಾನು ಪಬ್ಲಿಕ್ ಜೊತೆ ನಾ ಕೆಲಸ ಮಾಡೋದು, ನನ್ಗೆ 9 ಹಳ್ಳಿ ಬರುತ್ತೆ. ಒಬ್ಬೊಬ್ರು ಎಲ್ಲರೂ ಒಂದೇ ತರ ಮೆಂಟಾಲಿಟಿ ಇರಲ್ಲ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಅವ್ರು ಏನೋ ಜಗಳ ಮಾಡ್ಬೇಕು ಅಂತ ಬಂದಿರ್ತಾರೆ, ಇಲ್ಲ ಬರೋರು ಇರ್ತಾರೆ. ನನ್ಗೆ ಮುಂಚೆನೆ ಇನ್ಫಾರ್ಮೇಶನ್ ಬಂದಿರತ್ತೆ, ಮೇಡಮ್ ಇಲ್ಲಿ ಹಿಂಗ ಆಗ್ಯದ, ಹಿಂಗ ಎಲ್ಲರೂ ಕೂಡ ಹಿಂಗ್ ಬರೋರ್ ಇದಾರ ಅಂತ. ಇಮ್ಮಿಡಿಯೇಟ್ ನಾನ್ ನೆನ್ಸ್ಕೊಳ್ಳೋದೆ ಸಾಯಿಬಾಬಾ ಓಂ ಸಾಯಿ ಶ್ರೀ ಸಾಯಿ ಜೈ ಜಯ ಸಾಯಿ. ಅವ್ರು ಬರೋವರ್ಗು ಅದು ಕಂಟಿನ್ಯೂ ನನ್ ಮನ್ಸಲ್ಲಿ ಇರುತ್ತೆ. ಬಟ್ ನಾ ಸ್ಟಾಫ್ ಮುಂದೆ ತೋರ್ಸ್ಕೊಳಕ್ ಆಗಲ್ಲ ಅದನ್ನ. ನಾ ಏನ್ ಮಾಡ್ತೀನಿ, ಮನ್ಸಲ್ಲಿ ನೆನ್ಸ್ಕೊಂತೀನಿ. ಲಿಪ್ ಮೂವ್ಮೆಂಟ್ ಯಾರು ಇರ್ಲಿಲ್ಲ ನನ್ನ ಚೇಂಬರ್ ಅಲ್ಲಿ, ನಾನು ಒಬ್ಳೆ ಇದ್ದಾಗ ಲಿಪ್ ಮೂವ್ಮೆಂಟ್ ಇನ್ ಕೇಸ್ ಎಲ್ಲಾರು ಯಾರಾದ್ರೂ ಇದ್ರೆ ಅಂತ ನನ್ ಮನ್ಸೊಳಗ ಇರೋದೇ. ಆಮೇಲೆ ಸಾಧ್ಯ ಆದ್ರೆ ನನ್ ಡೈರಿ ಒಳಗ ಬರ್ದಿಟ್ಕೊಂತೀನಿ. ಅಟ್ಲೀಸ್ಟ್ 5 ಸಾರಿ ಆದ್ರೂ ಬರೀತೀನಿ ಅಷ್ಟೇ, ಯಾರು ಇರ್ಲಿಲ್ಲ ಅಂತಂದ್ರೆ. ಅವಾಗ ಅವ್ರು ಬರೋರ್ ಹೆಂಗ್ ಮಾಡ್ತಾರಂದ್ರೆ, ಅವ್ರಿಗೆ ನನ್ ಕೈಲಿ ಹೆಂಗ್ ಸಾಧ್ಯ ಆಗುತ್ತೆ ನಾನು ಕನ್ವಿನ್ಸ್ ಮಾಡ್ತೀನಿ. ಆ ಕನ್ವಿನ್ಸ್ ಮಾಡೋ ಶಕ್ತಿನೂ ನನ್ಗೆ ಬಾಬಾನೇ ಕೊಟ್ಟಿರ್ತಾನೇನೋ ಅಂತ ನಾ ತಿಳ್ಕೊಂಡಿನಿ. ಯಾಕಂದ್ರೆ ಆ ಕನ್ವಿನ್ಸ್ ಮಾಡೋ ರೀತಿಗೆ ಅವ್ರು ಹೆಂಗ್ ಯಾರ್ ರೇಂಜ್ ಒಳಗ್ ಬಂದಿರ್ತಾರಲ್ಲ, ಅದ್ರ ಅಪೋಸಿಟ್ ವೇ ಒಳಗ್ ಹೋಗ್ಬಿಡ್ತಾರ ಅವ್ರು. ಅಂದ್ರೆ ಜಗಳ ತೆಗಿಬೇಕು ಮಾಡ್ಬೇಕು ಅಂತ ಬಂದಿರ್ತಾರ, ಬಟ್ ಕೂರಾಗಿ ಹೋಗ್ತಾರ ಅವ್ರು. ಹಂಗಾಗಿ ನನ್ಗೆ ಎಷ್ಟು ಸಮಾಧಾನ ಅಂತಂದ್ರ ಆ ಒಂದು ಮಂತ್ರ ಅಂತೂ ಫುಲ್ ಸಮಾಧಾನ ಸಿಗುತ್ತಾರ ನನಗೆ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಹೆಸರೆಲ್ಲ ಇದೆ ಅಲ್ಲ. ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ. ನನ್ ಮಗನ್ ಕೇಳುವಾಗ, ನನ್ ಸಣ್ಣ ಮಗ ಈಗ 3.5 ವರ್ಷ, ಅವ್ನು ಎಷ್ಟ್ ಚಂದ ಹೇಳ್ತಾನೆ ಬೇಕಾದ್ರೆ ಅದನ್ನೊಂದು ವಿಡಿಯೋ ಕಳಿಸ್ತೀನಿ ನಿಮಗೆ. ಸಾಯಿಬಾಬಾನ ಗುಡಿ ಮುಂದೆ ನಿಂತೆ ಓಂ ಸಾಯಿ ಶ್ರೀ ಸಾಯಿ ಜೈ ಜಯ ಸಾಯಿ. ಚಂದ ಮಕ್ಕಳು. ಯಾಕೆಂತಂದ್ರೆ ಇದು ತಾರಕ ಮಂತ್ರ, ಬಾಬಾರವ್ರದ್ದು ತಾರಕ ಮಂತ್ರ ಇದೆ. ಹೆಸರಲ್ಲೇ ಇದೆ ಜಯ ಜಯ ಸಾಯಿ. ನಾವು ಎಷ್ಟೋ ಎಫರ್ಟ್ ಹಾಕ್ತಿರ್ತೀವಿ, ಶ್ರಮನ ಹಾಕ್ತಿರ್ತೀವಿ, ನಮಗೆ ಫಲನೇ ಸಿಗ್ತಿರೋದಿಲ್ವಲ್ಲ ಅಂತ ಒಂದ್ ಇದಕ್ಕೆ ಇದು ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ. ನಿಜವಾಗ್ಲು ನನ್ನ ಲೈಫಲ್ಲಂತೂ ಸಿಕ್ಕಾಪಟ್ಟೆ ಇರ್ತದ, ಹೇಳಕ್ಕಾಗಲ್ಲ. ನನ್ಗೆ ಇಷ್ಟೇ ಹಿಂಗೆ ಬರುತ್ತೆ, ಫೇಸ್ ಮಾಡ್ಬೇಕು, ಹೆಂಗ್ ಫೇಸ್ ಮಾಡ್ಲಿ. ನೋಡಿದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ನೋಡಿದ್ರೆ ನಾವು ಫುಲ್ ಸ್ವಭಾವ ಸಾಫ್ಟ್ ಅಂದ್ರೆ ಸಾಫ್ಟ್ ನೇಚರ್. ಯಾರಾದ್ರೂ ಸ್ವಲ್ಪ ಜೋರು ಮಾತಾಡಿದ್ರೆ ಕಣ್ಣಾಗ ನೀರೇ ಬರ್ತಿತ್ತು. ಬಟ್ ಈಗ ಹಂಗ ಸ್ಟ್ರಾಂಗ್ ಆಗೀನಿ ಅಂತಂದ್ರೆ ಅದಕ್ಕೆ ಬಾಬಾನೇ ಕಾರಣ. ಯಾಕಂದ್ರೆ ಲೈಫ್ ಹೆಂಗಿರತ್ತೆ ಅಂತ ಕಲಿಸ್ಕೊಟ್ಟಿದ್ದು. ಇಲ್ಲಾಂದ್ರೆ ನನ್ನ ಕಡೆ ಇಷ್ಟೆಲ್ಲ ಫೇಸ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಇಷ್ಟು ಜನರನ್ನ ಮೇಂಟೈನ್ ಮಾಡೋದು, ಪಬ್ಲಿಕ್ ಮೇಂಟೈನ್ ಮಾಡೋದು ಸಾಧ್ಯನೇ ಆಗ್ತಿರ್ಲಿಲ್ಲ ಇದು ನನ್ಗೆ. ನಾನು ಹಾಗೆ ನೋಡಿದ್ರೆ ಈಗ ಎಷ್ಟು ಕಾಂಪ್ಲಿಕೇಟೆಡ್ ಆಫೀಸ್ ನಂದು, ಆ ಏರಿಯಾದೊಳಗಿದ್ದೀನಿ.
ಎಲ್ಲರೂ ಜೆಂಟ್ಸ್ಗೆ ಮಾಡಕ್ ಆಗಿಲ್ಲ ಅಲ್ಲಿ ಕೆಲ್ಸ. ಎಲ್ರು ಅನ್ನೋರು ಜೆಂಟ್ಸ್ಗೆ ಮಾಡಕ್ ಆಗಿಲ್ಲ, ನೀ ಹೆಂಗ್ ಮಾಡ್ತಿ ಅಂತಂದ. ನನ್ಗ ನಮ್ಮಲ್ಲಿ ಹೆಂಗೆ ಸ್ವಲ್ಪ ವಸೂಲಿ ಹಚ್ಕೊಂಡ್ ಬಂದು MLA ಅವ್ರ ಲೆಟರ್ ತಗೊಂಡ್ ಬಂದು ಅಲ್ಲಿ ಹೋಗುದು ಅಂತ, ತಮಗ್ ಎಲ್ಲಿ ಪೋಸ್ಟಿಂಗ್ ಬೇಕು ಅಲ್ಲಿ ಮಾಡಿಸ್ಕೊತಾರ. ಬಟ್ ನಾನ್ ಹಂಗ್ ಮಾಡ್ಲಿಲ್ಲ. ನನ್ಗ್ ಬಾಬಾ ಎಲ್ಲಿ ಕಳಿಸ್ತಾನ ಅಲ್ಲಿ ಹೋಗ್ತೀನಿ. ಇಟ್ಕೊಳ್ಳೋರು ಇದ್ರೆ ಇಟ್ಕೋತಾರ, ಇಲ್ಲ ನಮ್ಗೆ ಇವ್ರು ಬೇಡ ಚೇಂಜ್ ಮಾಡ್ರಿ ಅಂದ್ರೆ ಬರ್ತೀನಿ. ಈಗ ನಾನಾಗ್ಲೇ ಹೋದ್ರೆ ಡಿಮ್ಯಾಂಡ್ ಮಾಡ್ತಾರ, ಇಷ್ಟು ದುಡ್ಡು ಕೊಡ್ಬೇಕು ಅಷ್ಟು ದುಡ್ಡು ಕೊಡ್ಬೇಕು. ನನ್ ಕಡೆ ಆಗಲ್ಲ. ನನ್ ಕೆಲ್ಸ ಸರಿ ಆಗ್ಲಿಲ್ಲ ಅಂದ್ರೆ ಅವರೇ ಕಳಿಸ್ತಾರಲ್ಲ ಜನ, ನಮ್ಗೆ ಇವ್ರು ಬೇಡ ಬೇರೆದವ್ರು ಮಾಡ್ಲಿ ಅಂತಂದ್, ಬೇರೆದವ್ರು ಬರ್ಲಿ ಅಂತಂದ್. ಬಟ್ ಅದ್ ಆಗ್ಲಿಲ್ಲ. ಈಗ ಜನ ವಾಪಸ್ ನೀವ್ ಬಂದ್ಮೇಲೆ ನಮ್ಗೆ ಎಲ್ಲಾ ಕೆಲ್ಸ ಚೆನ್ನಾಗ್ ಆಗತ್ತ ಅನ್ನೋದು ಸಾಕ್ ನನ್ಗ ಅಷ್ಟೇ. ಅದಕ್ಕಿಂತ ಹೆಚ್ಚಿಂದ ಏನೂ ಬೇಡ. ಹೇಗ್ ಬಂದಿದ್ದು ಅಂದ್ರೆ ಹೆಂಗ, ನಂದು PUC ಮುಗಿದ್ಮೇಲೆ ಡಿಗ್ರಿ. ಅವಾಗ ನಮ್ ಲೆಕ್ಚರರ್ ಒಬ್ರು, ಕನ್ನಡ ಲೆಕ್ಚರರು, ಕಾಲೇಜ್ ಲೆಕ್ಚರರ್, ಅವ್ರ ಅಕ್ಕನ ಮಗಳು ಶಿವಲೀಲಾ ಅಂತಂದು, ಅವಳು ಈ ಪೂಜೆ ಮಾಡಿದ್ಲು. ಆಕ್ಚುಲಿ ಲಿಟ್ರಲಿ ನಂಗೆ ಸಾಯಿಬಾಬಾ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಸಾಯಿಬಾಬಾ ಗೊತ್ತು, ಪೂಜೆ ಮಾಡ್ಬೇಕು, ಹಿಂಗ್ 9 ವಾರ ಪೂಜೆ ಐತಿ, ಏನೂ ಗೊತ್ತಿರ್ಲಿಲ್ಲ. ಅವಳು ಬಂದ್ ಏನಂದ್ಲ, ಅಕ್ಕ ನಾನ್ ಹಿಂಗ ಪೂಜೆ ಮಾಡಿದ್ದೀನಿ, ನೀನು ಗುಡಿ ತುಂಬ್ತೀನಿ ಮತ್ತ ಬರ್ತೀಯ ಪೂಜೆಕ ಲಾಸ್ಟ್ ವಾರ ಅಂತಂದ್ಲು. ಬಟ್ ನಾನ್ ತಲಿಯೊಳಗೆ ಏನೈತಿ, ಈಗ ನೀರ್ ನನಗ್ ಗುಡಿ ತುಂಬಿದ್ರೆ ನಾನು 9 ಜನರಿಗೆ ಕರಿಬೇಕು, ತುಂಬೇಕು, ಮತ್ ಅವ್ರು 9 ಜನರು 9 ಜನ, ಹಿಂಗ್ ಚೈನ್ ಸಿಸ್ಟಮ್ ಅಂತ ಅನ್ಕೊಂಡು ನಾನ್ ಏನ್ ಮಾಡ್ದೆ, ಇಲ್ಲ ಮತ್ ಹಿಂಗ್ ಮಾಡ್ಬೇಕೇನು, ನೀ ಮಾಡಿದ್ಮೇಲೆ ನಾನು ಮಾಡ್ಬೇಕು, ನಾ ಮತ್ತೊಬ್ರಿಗ್ ಮಾಡ್ಬೇಕೇನು ಅಂತ. ಇಲ್ಲಕ್ಕ ನೀ ಮಾಡಿದ್ರು ಬಂತು ಬಿಟ್ರು ಬಂತು, ಹಂಗೇನಿಲ್ಲ, ನಾ ಉಡಿ ತುಂಬ್ತೀನಿ ಅಂದ್ಲು. ಸರ್ ಫಸ್ಟ್ ಒಲ್ಲೆ ಅಂತಂದೆ, ಬೇಡ ಅಂತಂದೆ ನಾನು ಅವಳಿಗೆ. ಆಮೇಲೆ ಏನ್ ಅನಿಸ್ತು, ಯಾಕೆ ಹಿಂಗಂದೆ. ಆಮೇಲೆ ನಮ್ ಚಿಕ್ಕಮ್ಮ ಅಂದ್ರೆ ನಮ್ಮ ಮಮ್ಮಿ ತಂಗಿ, ಅವಳೇನಂದ್ಲು, ಇಲ್ಲ ಹಿಂಗ್ ಪೂಜೆ ಮಾಡು, ಸಾಯಿಬಾಬಾನ್ ಪೂಜೆ ಮಾಡು, ಚೆನ್ನಾಗೈತಿ, ನಾನು ಮಾಡೀನಿ ಅಂದ್ಲು. ಅವಾಗ ಮತ್ ವಾಪಸ್ ಹೋಗಿ ಅವಳಿಗೆ ಇದನ್ ಮಾಡ್ದೆ ನಾನು. ಅವಾಗ ಏನ್ ನನ್ ಲೈಫ್ ಎಂಟ್ರಿ ಕೊಡ್ತು, ಇವತ್ತಿನವರೆಗೂ ಬಾಬನ್ ಬಿಟ್ಟಿಲ್ಲ. ನಾ ಯಾ ದೇವ್ರನ್ ಬಿಟ್ರು ಬಾಬನ್ ಮಾತ್ರ ಬಿಟ್ಟಿಲ್ಲ. ಅವಾಗಿಂದ ಬಾಬಾ 9 ವಾರ ಪೂಜೆ ಮಾಡಿದ್ದಾಯ್ತು. ಆಮೇಲೆ ಅವಾಗನೇ ನಾನು ಇದನ್ ತಗೊಂಡೆ, ಯಾವ್ದು ಸಚ್ಚಿರತೆ, ಶಿರ್ಡಿಗೆ ಹೋಗಿದ್ದೆ, ಅವಾಗ್ಲೇ ತಗೊಂಡೆ. ಯಾವಾಗಿದ್ದು ಅಂದ್ರೆ ಮೇ ಬಿ 2002 ಅಲ್ಲ 3 ಒಳಗೆ, ಇನ್ 2001 ಏನೋ, ಇಯರ್ ಅಷ್ಟು ಕನ್ಫರ್ಮ್ ಇಲ್ಲ. ಅವಾಗ ತಗೊಂಡು ಅವಾಗಿಂದ ಸ್ಟಾರ್ಟ್ ಆಯ್ತು. ನೀವು ನಂಬಲ್ಲ, ಒಂದ್ ಮಿರಾಕಲ್ ಹೇಳ. ಇವತ್ತು ತಾನೇ ಒಬ್ರ ಅಮ್ಮನ ಜೊತೆ ಡಿಸ್ಕಸ್ ಮಾಡಿದೆ ಮಧ್ಯಾಹ್ನ. 1 ಗಂಟೆ ಆಗಿತ್ತು ಅವ್ರಿಗೆ ಫೋನ್ ಮಾಡಿದೆ, 1-1:30. ಅಮ್ಮ ಇದು ಮಂತ್ರಗಳ ಬಗ್ಗೆ ಹಿಂಗ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನನಗೆ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಇರೋರ್ದು ಬೇಕು, ನಾನು ಸುಮ್ಮನೆ ಏನೋ ಒಂದು ತಗೊಂಡ್ ಮಾಡೋದಿಲ್ಲ ಅಮ್ಮ, ನನ್ಗೆ ಪವಾಡನೂ ಬೇಕು, ಸಂದೇಶನೂ ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು ಬಾಬನ್ ಬಗ್ಗೆ ಅಂತಂದಾಗ ಹಿಂಗೆ ಡಿಸ್ಕಸ್ ಮಾಡಿದ್ವಿ ಇದನ್ನ, ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಬಗ್ಗೆ. ನೀವು ಈವ್ನಿಂಗ್ ಫೋನ್ ಹಚ್ಚಿದ್ದೀರಾ, ಅದನ್ನೇ ಹಾಕ್ತೀನಿ ಎಡಿಟ್ ಮಾಡಿ ವಿಡಿಯೋ. ಇಲ್ಲ ನಿಜವಾಗ್ಲಪ್ಪ. ಆಮೇಲೆ ನಾ ಏನಾರ ಮನ್ಸಲ್ಲಿ ಏನಾರ ಅನ್ಕೋಬೇಕಾ, ಅಂದ್ರೆ ಆಫೀಸಿಗೆ ಹೋಗ್ಬೇಕಾದ್ರೆ ಇಲ್ಲ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನಾದ್ರೂ ಅನ್ಕೊಂಡ್ ಹೋಗ್ತೀನಿ, ಇಮಿಡಿಯೇಟ್ ಸಾಯಿಬಾಬಾನ್ ಫೋಟೋ ಮುಂದ್ ಬಂದ್ಬಿಡುತ್ತೆ. ಅದ್ ಎಲ್ಲಿ ಬರ್ತೋ ಏನ್ ಬರ್ತೋ ಗೊತ್ತಿರಲ್ಲ, ಒಟ್ಟು ಬಂದ್ಬಿಡುತ್ತೆ, ಬಾಬಾ ನನ್ ಜೊತೆಲಿ ಇದ್ದೀಯಾ ಅಂತ. ಆಮೇಲೆ ಇನ್ನೂ ಒಂದ್ ಮದ್ವೆ ಆಗಿ ಸ್ಟಾರ್ಟಿಂಗ್ ಇದಕ್ ಹೋಗಿದ್ವಿ ನಾವು, ಶಿಮ್ಲಾ ಕಾಶ್ಮೀರ್ ಹೋಗಿದ್ವಿ. ಇಂತ ಘಾಟ್ ಸೆಕ್ಷನ್ ಅಪ್ಪ, ನನ್ಗಂತೂ ಆ ರೋಡ್ ನೋಡಿ ಹೆದ್ರಿಕೆ ಬಂದ್ಬಿಟ್ಟಿತ್ತು. ಸ್ವಲ್ಪ ಆಯ ತಪ್ಪಿದ್ರೆ ಫುಲ್ ನಾವ್ ಕೆಳಗೆನೆ. ಅಂತದ್ರೊಳಗೆ ಏನಪ್ಪಾ ಇದು, ಹೆಂಗ್ ಹೋಗೋದು ನಾವು, ಇಲ್ಲಿವರೆಗೂ ಬಂದಿದೀವಿ, ಈ ಏರಿಯಾ ನೋಡಿದ್ರೆ ಹೆಂಗಪ್ಪ ಅಂತಂದ್ರೆ. ಬಟ್ ನಾವ್ ಏನ್ ಕಾರ್ ಬುಕ್ ಮಾಡಿದ್ವಲ್ಲ, ಆ ಕಾರ್ ಒಳಗ ಬಾಬಾ ಇದ್ದ. ಮುಗಿತಾ ಆಯ್ತು, ನಾವು ಪೂರ್ತಿ ವಾಪಸ್ ಊರ್ ಮುಟ್ಟೋವರ್ಗು ನಂಗೆ ಯಾವ್ದು ಚಿಂತೆ ಇಲ್ಲ, ಧೈರ್ಯ ಅಂತದ. ಬಟ್ ಆ ಫೋಟೋನು ಕಳಿಸ್ತೀನಿ ನಿಮ್ಗ್ ಬಾಬಂದ, ಖಂಡಿತ ಕಳಿಸಿ. ಅದು ಇದೆ. ನಾನು ಅವಾಗ ಅನ್ಕೊಂಡೆ ಬಾಬಾ ನಮ್ ಜೊತೆ ಇದಾನ ಅಂತ ಸಾಕು ಅಂತ. ಮತ್ ಇನ್ನೂ ಅಂತ ಹೇಳ್ತೀನಿ, ಎಕ್ಸಾಕ್ಟ್ಲಿ ಲಿಟ್ರಲಿ ಹೇಳ್ಬೇಕಂದ್ರೆ ನಂದು ಲವ್ ಮ್ಯಾರೇಜ್, ಓಕೆನಾ. ಬಟ್ ಮನೇಲಿ ಒಪ್ತಾರೋ ಇಲ್ಲ ಗೊತ್ತಿರ್ಲಿಲ್ಲ, ಬಟ್ ಒಪ್ಪಿದ್ರು, ಅದೇನ್ ತೊಂದ್ರೆ ಇಲ್ಲ. ಬಟ್ ಒಪ್ಪೋಕಂತ ಮುಂಚೆ ನಮ್ಗೊಂಥರ ಟೆನ್ಷನ್ ಅಲ್ಲ, ಮನೇಲಿ ಒಪ್ತಾರೋ ಇಲ್ಲೋ. ಆಮೇಲೆ ಇನ್ನೊಂದೇನು, ಇಷ್ಟಪಟ್ಟವ್ರನ್ನೊಬ್ಬರನ್ನ ಮದ್ವೆ ಆಗೋದೋ ಇನ್ನೊಬ್ಬರನ್ನ, ಅದು ಸರಿ ಅನ್ಸಂಗಿಲ್ಲ. ಹಂಗಾಗಿ ನನ್ಗೇನು ಮನೇಲಿ ಒಪ್ಪಿ ಮದ್ವೆ ಆಗ್ಬೇಕು ಅನ್ನೋದ ನಂದು ಕಾನ್ಸೆಪ್ಟ್. ಅಂತದ್ರಾಗ ನನ್ಗ್ ಜಾಬ್ ಆಯ್ತು, ಅಂದ್ರೆ ಜಾಬ್ ಇತ್ತು, ನಾನು ಎಲ್ಲ ಒಪ್ತಾರನೋ ಧೈರ್ಯ ಇತ್ತು. ಬಟ್ ಏನ್ ಮಾಡಿದ್ವಿ, ಹುಬ್ಳಿ ಒಳಗ ಸಾಯಿಬಾಬಾನ್ ಟೆಂಪಲ್ ಇದೆಲ್ಲ ಗೊತ್ತು? ಗೊತ್ತರಿ. ನಾನು KS ಧಾರವಾಡಲ್ಲಿ ಟ್ರೈನಿಂಗ್ ಅಲ್ಲಿದ್ದೆ. ಅವಾಗ ಏನಂದ್ರು, ಇಲ್ಲ ಹುಬ್ಳಿ ಒಳಗ ಸಾಯಿ ಟೆಂಪಲ್ಗೆ ಹೋಗ್ಬೇಕು, ಅಲ್ಲಿ ಗಿಡ ಅದ, ಗಿಡಕ್ಕೆ ಹೋಗಿ ದಾರ ಕಟ್ಟಿದ್ರ ಅನ್ಕೊಂಡಿದ್ದಾಗುತ್ತೆ. ಯಾವ್ದು, ಕೋಟ್ ಸಾಯಿಬಾಬಾನ ಗುಡ್ಡದ ಸಾಯಿಬಾಬಾನ? ಸಿಟಿಲೇ ಮಿಡಲ್ ಐತಲ್ಲ, ಹಂಗಾರೆ ಕೋಟ್ ಸಾಯಿಬಾಬಾ ಅದು.
ಹೌದಾ, ನಂಗೆ ಅದು ಹೆಸರು ಗೊತ್ತಿಲ್ಲ, ಟೆಂಪಲ್ ಅಷ್ಟೇ ಗೊತ್ತ. ಅಲ್ಲಿ ಹೋಗಿ ಹಿಂದೆ ಗಿಡಕ್ಕೆ ದಾರ ಕಟ್ಟಿದ್ರ ಅನ್ಕೊಂಡಿದ್ದಾಗುತ್ತೆ ಅಂದ್ರು. ಸರಿ ಆಯ್ತು ಅಂತಂದು ಹೋದ್ವಪ್ಪ. ಇವ್ರಿಗೂ ಬರಕ್ ಹೇಳಿದ್ದೆ ನಾನು, ಇವ್ರಿಗೂ ಅಂದ್ರೆ ಬಿಫೋರ್ ಮ್ಯಾರೇಜ್ ಇದ್ದು ಅವ್ರಿಗೂ ಬರಕ್ ಹೇಳಿದ್ವಿ. ಹೋದ್ವಿ. ಹೋದ ತಕ್ಷಣ ಇನ್ನೂ ನಾವು ಅಲ್ಲಿ ದಾರ ತಗೊಂಡ್ವಿ. ದಾರ ತಗೊಂಡು ಇನ್ನೂ ಕಟ್ಟಕ್ಕಂತ ಗಿಡದ ಕಡೆ ಹೊಂಟಿದೀವಿ, ಇನ್ನೂ ಕಟ್ಟಿಲ್ಲ. ಒಬ್ಬ ಅಜ್ಜ ಬಂದ್ರು. ಅಜ್ಜ ಬಂದು ಒಂದು ಹೂ ಕೊಟ್ರು. ಹೂ ಕೊಟ್ಟು, ಇಲ್ಲ ನೀವು ಅನ್ಕೊಂಡಿದ್ದಾಗುತ್ತೆ, ಚೆನ್ನಾಗಿರ್ರಿ ಅಂದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿ ಹೊಳ್ಳಿ ರಿಟರ್ನ್ ಅನ್ನೋದ್ರೊಳಗ ಅವ್ರಿಲ್ಲ. ಹೋಗಿ ದಾರ ತಗೊಂಡ್ವಿ. ದಾರ ತಗೊಂಡು ಅಲ್ಲಿ ಕಟ್ಟಕ್ಕಂತ ಹೋಗ್ಬೇಕಾದ್ರೇನೆ ಒಬ್ಬ ಅಜ್ಜ ಬಂದು ಒಂದ್ ಗುಲಾಬಿ ಹೂ ಕೊಟ್ರು. ಗುಲಾಬಿ ಹೂ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ನೀವ್ ಅನ್ಕೊಂಡಿದ್ದಾಗತ್ತೆ ಅಂತಂದ್ ಬಾಬಾ ಹೆಂಗ್ 2 ಕೈ ಮೇಲೆ ಆಶೀರ್ವಾದ ಮಾತ್ರ ಹಂಗೆ ಮಾಡಿದ್ರು. ನಮಸ್ಕಾರ ಮಾಡಿ 2 ಹೆಜ್ಜೆ ಇಟ್ವಿ. ಹೊಳ ತಿರುಗಿ ನೋಡಿದ್ರೊಳಗ ಅವ್ರು ಇಲ್ಲ. ಇಬ್ರಿಗೂ ನಮಗೂ ಇಷ್ಟು ಒಂಡ್ರಾಯ್ತು. ಆ ಬಾಬಾನೇ ಈ ಅಜ್ಜನ್ ರೂಪದೊಳಗ್ ಬಂದಾರಂತ ಅನ್ಕೊಂಡ್ವಿ ನಾವು. ಹಾಗಾಗಿ ನನ್ಗ ಮೊದ್ಲಿಂದನೂ ಬಾಬಾ ಯಾವ್ದೇ ಒಂದ್ ರೂಪದೊಳಗ್ ಬರ್ತಾರ ಅನ್ಕೊಂಡಿದ್, ನನ್ ಜೊತೆಗಿದ್ದಾರ, ನಂಗೇನು ತೊಂದ್ರೆ ಆಗ್ಲಾರ್ದಂಗ ಇದ್ದಾರ ಅಂತ ಅದೊಂದ್ ಬಾಳ್ ನಂಬ್ಕೊಂಡ್ ಬಂದಿದ್ದೀನಿ. ಮತ್ ಇನ್ನೂ ಅಂತ ಹೇಳ್ಬೇಕಂದ್ರೆ ಈಗ ಮೊದ್ಲೇ ನಮ್ದು RDPR ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಪ್ರೆಷರ್, ಪಬ್ಲಿಕ್ ಕಡೆಯಿಂದ ಆಯ್ತು, ಎಲ್ಲಾ ಕಡೆಯಿಂದ ಪ್ರೆಷರ್. ಈಗ ನಮ್ ಜೊತೆ ಇರೋ ಎಲ್ಲಾ ವಿಡಿಯೋಸ್ ಒಂದಿಲ್ಲ ಒಂದು ಎನ್ಕ್ವೈರಿ ನೋಟಿಸ್, ಎಲ್ಲ ಲೋಕಾಯುಕ್ತ ಕೇಸ್ ಎಲ್ಲ ಇದೆ. ಇನ್ನೂವರೆಗೂ ನನ್ ಕಡೆ ಒಂದು ನೋಟಿಸ್ ಇಲ್ಲ. ಹಿಂಗಾಗಿ ನನ್ಗೆ ಅದೊಂದು ಹೆಮ್ಮೆ, ಬಾಬಾ ನನ್ ಕಾವಲ್ ಕಾಯ್ತಿದ್ದಾರ, ನನ್ ಜೊತೆ ಇದ್ದಾರ. ನಾ ಅದೇ ನಾನ್ ರಿಟೈರ್ಡ್ ಆಗೋವರೆಗೂ ನನ್ನ ಹೆಸರಿಗೆ ಕಳಂಕ ಬರ್ದೇ ಇರಂಗ್ ದಾರಿ ತೋರ್ಸು, ಆ ದಾರಿಲೇ ನಡಿತೀನಿ. ಅದೊಂದೇ ನಂದು ನ್ಯಾಯ ಮಾರ್ಗ. ನನಗೆ ಅನ್ಯಾಯದ ದುಡ್ಡು ಬೇಡ, ಜನರಿಗೆ ಕಿರಿಕಿರಿ ಮಾಡೋದು ಬೇಡ. ನನ್ನ ಕಡೆಯಿಂದ ನನಗೆ ಎಷ್ಟು ವರ್ಕ್ ಪ್ರೆಷರ್ ಇದೆಲ್ಲ ಎಲ್ಲಾ ನಾನು ಮಾಡಕ್ ರೆಡಿ ಇದ್ದೀನಿ. ನನಗೆ ಹೆಸರು ಅಷ್ಟೇ ಸಾಕು. ನನ್ ದುಡ್ಡು, ಅನ್ಯಾಯದ ದುಡ್ಡು ಯಾವುದು ಬೇಡ. ಅದೊಂದು ನಂಗೆ ಭಾಳ ಹೆಮ್ಮೆ ಐತೆ, ನಂಗೆ ಖುಷಿ ಅದ. ಇನ್ನೂವರೆಗೂ ನಂಗೆ ಬಾಬಾ ನನ್ನ ಹೆಸರಿಗೆ ಕಳಂಕ ತರಿಸಿಲ್ಲ. ಕಷ್ಟ ಆಯ್ತು. ಕೈಲೇ ದುಡ್ಡು ಖರ್ಚು ಮಾಡಿದೀವಿ, ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದೀನಿ. ದುಡ್ಡು ಕಳ್ಕೊಂಡಿದ್ದಕ್ಕೆ ಲೆಕ್ಕ ಇಲ್ಲ. ಕೋಟಿಗಟ್ಲೆ ದುಡ್ಡು ಕಳ್ಕೊಂಡಿದ್ದೀವಿ, ಕೋಟಿಗಟ್ಲೆ ಸಾಲ ಮೈ ಮೇಲಿದೆ. ಬಟ್ ಯಾವ್ದು ನೋಟಿಸ್ ಇಲ್ಲ, ಒಂದ್ ಎನ್ಕ್ವೈರಿ ಇಲ್ಲ, ಲೋಕಾಯುಕ್ತ ಕೇಸ್ ಇಲ್ಲ, ಕಂಪ್ಲೇಂಟ್ ಇಲ್ಲ. ನೆಮ್ಮದಿಯಿಂದ ಅದೀವಿ. ಬಂದ ತಕ್ಷಣ ಪ್ರೆಷರ್ ಇರುತ್ತೆ, ಟಯರ್ಡ್ ಆಗ್ತೀವಿ, ಬಟ್ ನಿದ್ದೆ ನೆಮ್ಮದಿಯಿಂದ ಮಾಡ್ತೇವೆ. ಈಗ ನಮ್ಮಲ್ಲೇ ಎಷ್ಟೋ ಜನ ಕೋಟಿಗಟ್ಲೆ ಗಳಿಸಿದಾರ, ಬಟ್ ನೆಮ್ಮದಿ ಇಲ್ಲ ಅವ್ರಿಗೆ. ಹಗಲು ರಾತ್ರಿ ಕೇಸ್ ಮೇಲೆ ಕೇಸ್, ಒಂದಾಗನ ಒಂದ್ ಕೇಸ್ ಅಟೆಂಡ್ ಮಾಡ್ಬೇಕು. ಹಂಗಾಗಿ ಅದೊಂದು ನೆಮ್ಮದಿಲೇ ಇದೀವಿ ನಾವು. ಏನ್ ಸಾಲಗಳಿದೆಯಲ್ಲ ಅದರಿಂದನೂ ಬಾಬಾ ಹೊರಗ್ ತರ್ತಾರೆ, ಅದರಿಂದನೂ ನಿಮಗೆ ಜಯನ ತಂದು ಕೊಡ್ತಾರೆ. ಅದನ್ನೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನಾವು ಇಷ್ಟು ನಿಯತ್ತಿಂದ ಲಾವಣ್ಯ, ಇನ್ನೊಂದು ಹೇಳ್ತೀನಿ, ನಾವು ಯಾವಾಗ ಎಷ್ಟು ವರ್ಷ ಆಯ್ತು ನಿಯತ್ತಿಂದ ಮೇಲ್ ಬರ್ಬೇಕು ಅಂತಂದು ಬಾಬಾ ಇನ್ನೂ ಎಷ್ಟು ಪ್ರಯತ್ನ ಮಾಡತ್ತೀವಿ ನಾವು, ಬಟ್ ಯಾವ್ದು ಕೈ ಹಿಡಿತಾ ಇಲ್ಲ. ಅದೊಂದು ಮನ್ಸಿಗೆ ಬೇಜಾರಾಗತ್ತೆ. ಅದು ನಾನು ಏನ್ ಅನ್ಕೊಳತ್ತೀನಿ, ಮುಂದೇನೋ ದೊಡ್ಡದು ಇರ್ಬೋದು, ಇವ್ನು ಯಾವ್ದು ಮಾಡಿಸ್ಕೊಡತ್ತಿಲ್ಲ ಅಂತ ಅನ್ಕೊಂಡು ಸುಮ್ ಹೊಂಟಿವಿ. ಯಾವಾಗ ಕೈ ಹಿಡಿತಾನ ನೋಡ್ಬೇಕು. ಅದೊಂದು ಕೆಲವೊಂದ್ ಏನಾಗುತ್ತೆ ಗೊತ್ತಾ ಮ್ಯಾಮ್, ನಮಗೆ ಗೊತ್ತಿಲ್ಲದೆ ಇರೋದು ಬಾಬಂಗ್ ಗೊತ್ತಿರುತ್ತಲ್ಲ. ಹಾಗಾಗಿ ಬಾಬಾ ಕೆಲವೊಂದು ಸಕ್ಸಸ್ ನ ತಡೀತಿರ್ತಾರೆ. ನಮಗೆ ಅದು ಸಕ್ಸಸ್ ನ ತಡೀತಿರ್ಬೋದು. ಅದು ಒಂದ್ ಹೇಳ್ತೀನಿ. ಈಗ ರೀಸೆಂಟ್ ಆಗಿ ಒಬ್ರು ನಮ್ಮ ಮನೆಯವ್ರ ಪರಿಚಯ ಆಗಿದ್ರು. ರೀಸೆಂಟ್ ಆಗ ಮೊದ್ಲಿಂದ ಪರಿಚಯ ಆಯ್ತು, ಬಟ್ ಕ್ಲೋಸ್ ಇರ್ಲಿಲ್ಲ. ಅವರು ಇಲ್ಲೇ ನಮ್ಮ ಮನೆ ಹತ್ರ ಒಂದ್ ಹೋಟೆಲ್ ಹಾಕಿದ್ರು. ಆಮೇಲೆ ಅವ್ರಿಗೆ ಏನೋ ಪ್ರಾಬ್ಲಮ್ ಬಂತು. ಒಂದ್ 5 ಲಕ್ಷ ಅರ್ಜೆಂಟ್ ಬೇಕು ಅಂತಂದ್ರ. ಅವ್ರು ದೊಡ್ಡೋರು, ತಂದೆ ವಯಸ್ಸಿನವ್ರು. ನಮ್ಮ ಮನೆಯವ್ರು ಏನ್ ಮಾಡಿದ್ರು, ತಂದೆ ವಯಸ್ಸಿನವ್ರು ಅದಾರ ಅಂತ ತಿಳ್ಕೊಂಡು ನನ್ನ ಬಂಗಾರ ಬ್ಯಾಂಕಲ್ಲಿ ಇಟ್ಟು ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ರು. ಅವ್ರು ಹೇಳಿದ್ದೇನು, 1 ತಿಂಗಳ ಮಟ್ಟಿಗೆ ಅಷ್ಟೇ ಬೇಕು ಅಂತಂದ್ರು. ಸರಿ, ನಾನೇನಂದೆ, 1 ತಿಂಗಳ ಮಟ್ಟಿಗೆ ಅಂತಂದ್ರೆ ಆಯ್ತು, ನಾವ್ ಮನೇಲಿ ಇಟ್ಟುಕೊಂಡ್ರೆ ನಮಗೇನೋ ಲಾಭ ಇಲ್ಲ, ಮತ್ತೆ ಬಡ್ಡಿ ಸಿಗಲ್ಲ. ಬಟ್ ಅಟ್ಲೀಸ್ಟ್ ಅವ್ರಿಗೆ ಕೊಟ್ವಿ ಅಂತಂದ್ರೆ ಅವ್ರ ಸಮಸ್ಯೆನಾದ್ರೂ ಪರಿಹಾರ ಆಗುತ್ತಲ್ಲ. ಅಂದ್ರೆ ಅರ್ಜೆಂಟ್ ಇತ್ತು, ಬಹಳ ತ್ರಾಸ ಇತ್ತಂದ್ರು. ಸರಿ ಆಯ್ತು ಅಂತಂದು ಮನೇಲಿ ಇಟ್ರೆ ಏನ ಮಕ್ಳು ಮರಿನೂ ಆಗಲ್ಲ, ಏನ್ ಹೆಚ್ಚಿಗೆ ಚಿನ್ನನೂ ಬೆಳೆಯಲ್ಲ. ಕೊಟ್ರ ಅವ್ರದಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ 1 ತಿಂಗಳು, ಆಮೇಲೆ ನೆಕ್ಸ್ಟ್ ಬಿಡಿಸ್ಕೊಡ್ತಾರಲ್ಲ ಅಂತಂದ್ ಕೊಟ್ವಿ. ಆಮೇಲೆ ನೆಕ್ಸ್ಟ್ ಯಾವಾಗ ಅವ್ರು ಜನವರಿಗೆ ತಗೊಂಡ್ರು, ಫೆಬ್ರವರಿಗೆ ಅಂದ್ರೆ ಕೊಡ್ತೀವಿ ಅಂತಂದ್ರು. ಸರಿ ಆಯ್ತು. ಆಮೇಲೆ ಫೆಬ್ರವರಿ ಕೊಡ್ಲಿಲ್ಲ, ಮಾರ್ಚ್ ಕೊಡ್ಲಿಲ್ಲ, ಮೇದೊಳಗ ಏಪ್ರಿಲು ಇಲ್ಲ. ನಾವು ಏಪ್ರಿಲ್ಗಂತೂ ಕೇಳೇ ಇಲ್ಲ. ಮೇ ಒಳಗ ಫಂಕ್ಷನ್ ಬಂತು, ಮನೆ ಫಂಕ್ಷನ್. ಅದಕ್ಕೆ ಇವ್ರಿಗೆ ಏನಂದ್ವಿ, ಆಯ್ತು ಇಲ್ಲ, ಮತ್ತೆ ಫಂಕ್ಷನ್ ಬಂತು, ಮತ್ತೆ ಅದ್ರೊಳಗ ನಮ್ಮ ನಾದಿನಿಯರು ಏನ್ ಮಾಡ್ತಾರ, ನನ್ ತಗೋತಿರ್ತಾರೆ ಎಕ್ಸ್ಚೇಂಜ್ ಮಾಡೋದು. ಹಂಗ ನಂಗೆ ಮೊದ್ಲೇ ಯಾವತ್ತು ಹೇಳಿಟ್ಟಿದ್ರು. ಆಯ್ತಂದ್ ನಾ ಇವ್ರಿಗೆ ಹೇಳಿದೆ, ಇವ್ರು ಹೋಗಿ ಅವ್ರಿಗೆ ಹೇಳಿದ್ರು, ಇಲ್ಲ ಮೇ ಒಳಗ ಹಿಂಗ್ ಫಂಕ್ಷನ್ ಐತಿ, ಮತ್ತ ಬೇಕಾಗ್ತೈತಿ, ಮತ್ತೆ ಬಿಡಿಸ್ಕೊಡ್ತೀರಿ ನೋಡ್ರಿ ಅಂತಂದ್ ಏಪ್ರಿಲ್ದೊಳಗೆ 1 ಮಂತ್ ಬಿಫೋರ್ ಹೇಳಿದ್ವಿ. ಅವ್ರು ಬಾಳ ಲೈಟ್ ಆಗಿ ತಗೊಂಡ್ರು, ಈಸಿ ತಗೊಂಡ್ರು. ಅಂದ್ರೆ ಇವ್ರಿಗೆ ಯಾಕೋ ಈಗ ಯಾಕೆ ಕೊಡ್ಬೇಕು ಅಂತ ಹಿಂಗ್ ಈಸಿ ತಗೊಂಡ್ರು. ಆಮೇಲೆ ಈಗ ನಮಗ ಎಮರ್ಜೆನ್ಸಿ ಬಂದಾಗ ನಾವ್ ಹೊರಗಡೆ ಸಾಲ ಮಾಡಿ ತಗೋದ್ರೊಳಗೆ ಏನ್ ಅರ್ಥ ಅದ? ನಾವ್ ಮತ್ ಬಡ್ಡಿ ಕಟ್ಕೋತ ಕೊಡ್ಬೇಕಾ?
ಇವ್ರು ಇಸ್ಕೊಂಡಿದ್ದೆ ಕೊಟ್ರೆ ಮತ್ ನಮ್ದು ಕ್ಲಿಯರ್ ಆಗುತ್ತಲ್ಲ. ಇವ್ರ ಏನ್ ಮಾಡಿದ್ರು ಅದೆಲ್ಲ ತಗೊಂಡ್ರ. ಆಮೇಲೆ ರಿಲೇಷನ್ ಚೆನ್ನಾಗೈತೆ. ಇವರು ಆಫೀಸಿಂದ ಬಂದ ತಕ್ಷಣ ಅವ್ರ ಹೋಟೆಲ್ಗೆ ಹೋಗೋದು, ಕೊಡೋದು, ಅವ್ರ ಸಜೆಷನ್. ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಇವ್ರು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅನ್ನೋರು. ಅವ್ರದ್ದು ಏನೇ ಇದ್ರು ಇವ್ರನ್ನ ಕರ್ಕೊಂಡೇ ಮಾತಾಡೋರು, ಯಾರ ಜೊತೆ ಮಾತಾಡ್ಬೇಕಾದ್ರೂ ಇವ್ರನ್ನ ಕರ್ಕೊಂಡೇ ಮಾತಾಡೋರು, ಹಿಂಗೆಲ್ಲ ಇತ್ತು. ಆಮೇಲೆ ಅವ್ರ ಅಂಕಲ್ ಮತ್ತು ನಮ್ಮನೆಯವರು ಅವ್ರ ಒಂದೆರಡು ಹೋಟೆಲ್ ನೋಡ್ಕೊಂಡು ಬಂದ್ರು. ಅಂದ್ರೆ ಅಲ್ಲಿ ಪಾರ್ಟ್ನರ್ಶಿಪ್ ಮೇಲೆ ಮಾಡಬೇಕು ಅಂತಂದು ಅವರೆಲ್ಲ ಕೊಡ್ತೀನಿ ಅಂತಂದು ಫೈನಲ್ ಆದ 2-3 ಹೋಟೆಲ್ ಕೊಡ್ತೀನಿ ಅಂತೆಲ್ಲ ಫೈನಲ್ ಆಗಿ ಇನ್ನೇನು ಬಾಂಡ್ ರೆಡಿ ಮಾಡ್ಬೇಕು ಅನ್ನೋ ಅಗ್ರಿಮೆಂಟ್ ರೆಡಿ ಮಾಡ್ಬೇಕು ಅನ್ನೋದ್ರಾಗ ಮತ್ತೆ ಕ್ಯಾನ್ಸಲ್ ಆಗೋದು. 2 ಆಯ್ತು. ಇನ್ನೊಂದು ಹಾಲಿಂದ ಏನೋ ಬಿಸ್ನೆಸ್ ಅವರೇ ತರೋರು, ಅಂಕಲ್ ನಮ್ಮ ಮನೆಯವ್ರು ಯಾವುದೂ ತಲೆ ಹಾಕಿರ್ಲಿಲ್ಲ. ಅವರೇ ಅದನ್ನ ಮಾಡೋಣ ಅಂತ ತರೋರು, ಯಾವುದು ತಲೆ ಹಾಕ್ಲಿಲ್ಲ. ಇವ್ರು ಹಾಕ್ಲಿಲ್ಲ, ಬಟ್ ಅವರೇ ತರೋರು. ಎಲ್ಲ ಕೂತು ಮಾತಾಡೋರು, ಫೈನಲ್ ಆಗ್ಬೇಕು, ನಾಳೆ ಅಗ್ರಿಮೆಂಟ್ ಮಾಡ್ಬೇಕು, ಮತ್ತೆ ಕ್ಯಾನ್ಸಲ್ ಆಗೋದು. 3 ಬಿಸ್ನೆಸ್ ಹಿಂಗೆ ಕ್ಯಾನ್ಸಲ್ ಆಯ್ತು. ಹೋಗ್ಲಿ ಬಿಡು, ಯಾಕೆ ಇವ್ರಿಗೆ ಒಂಥರ ಬೇಜಾರಾಯ್ತು. ಇಲ್ಲ ಏನೇ ಮಾಡ್ಬೇಕಂತೀನಿ, ನಿಯತಿಲೆ ನ್ಯಾಯವಾದ ಹಾದಿಯೊಳಗ ದುಡ್ಡು ಏನಾರ ಮಾಡ್ಕೋಬೇಕು ಅಂತ ಅಂತೀನಿ, ಯಾವ್ದು ಕೈ ಕೊಡ್ತಾನೆ ಇಲ್ಲ. ಬಾಬಾಗೆ ಎಷ್ಟು ಬೇಡ್ಕೊತೀನಿ, ಆದ್ರೂ ಬಾಬಾ ಯಾಕೋ ಕೈನೇ ಹಿಡಿತಿಲ್ಲ ಅಂತಂದ್ರು. ಹೋಗ್ಲಿ ಬಿಡ್ರಿ, ನಮ್ಮ ಮುಂದೆ ಏನೋ ಒಂದು ಒಳ್ಳೇದಕ್ಕೆ ಇವನ್ನೆಲ್ಲ ಬಿಡ್ತಿರ್ಬೇಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ ಅಂತ ಸುಮ್ನೆ ಹೇಳ್ತಿದ್ದೆ ನಾನು. ಸುಮ್ನೆ ಆಗ್ತಿದ್ರು. ಆಮೇಲೆ ಈಗ ಅಜ್ಜ ನನ್ ದುಡ್ಡು ಕೊಡ್ಬೇಕಾದ್ರೆ ಎಷ್ಟು ಮಾತಾಡಿದ್ರು ಗೊತ್ತಾ. ನಮ್ ದುಡ್ಡು ಕೇಳಿದ್ದಕ್ಕೆ ನೀವೇನ್ ಮಾತಾಡ್ತೀರಿ, ಎಷ್ಟ್ ಮಾತಾಡ್ತೀರಿ, ಏನ್ ಇಸ್ಕೊಂಡಿದ್ ತಪ್ಪಾಯ್ತು, ಎಷ್ಟು ಮಾತಾಡಿದ್ರೆ ನಾಂದೆ ನಿಮಗ್ ಕೊಟ್ಟು ನಾವ್ ಅನ್ಸ್ಕೋಬೇಕಲ್ಲ, ನಮ್ದೆಂತ ಕರ್ಮ ಅಂತಂದೆ ನಾ. ನಮ್ಗ್ ಅರ್ಜೆಂಟ್ ಐತಂತ ಕೇಳಿದ್ವಿ ಅಂದ್ರೆ ನೀವು ಒಂದೇ ಮಾತು ಹೇಳಿದ್ದಕ್ಕೆ ನನ್ ಬಂಗಾರ ಕೊಟ್ರಿ ನಾನು, ಯಾಕಂದ್ರೆ ನಿಮ್ ತ್ರಾಸ್ ಕ್ಲಿಯರ್ ಆಗ್ಲಿ, ನೀವು ನನ್ ತಂದೆ ಆದ್ರಷ್ಟೇ, ನೀವಾದ್ರೂ ಅಷ್ಟೇ ಅಂತಂದು ಕೊಟ್ಟಿದ್ದೀನಿ. ಈಗ ನನಗ್ ತ್ರಾಸ್ ಬಂದೈತಿ, ನಮಗೂ ಈಗ ಕೇಳೋರಲ್ಲ, ನಮ್ದೊಂದು ಎಲ್ಲಾರ ಏನಾರ ಅಡ್ಜಸ್ಟ್ಮೆಂಟ್ ಇರ್ತೈತಿ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಏನೋ ಇರ್ತೈತಿ. ಬಟ್ ನಮಗ್ ಬಂದಾಗ ನಮ್ ಟೈಮಿಗೂ ನೀವು ಕೊಡ್ಬೇಕಲ್ಲ. ನೀವು 1 ತಿಂಗಳು ಅಂತ ಹೇಳಿ ಕೊಟ್ಟಿದ್ದಕ್ಕೆ ನಾವು ಕೊಟ್ಟಿದ್ದೀವಿ. ಈಗ ಹಿಂಗಂದ್ರೆ ಬಾಳ ಮಾತಾಡಿದ್ರಪ್ಪ, ಇಷ್ಟು ಕೆಟ್ಟ ಅನಿಸ್ತ ಅವ್ರು ಮಾತಾಡಿದ್ ನೋಡಿ. ಹೆಂಗಂದ್ರೆ ಅವರ ಒಳ್ಳೆಯವರು, ನಾವು ಕೆಟ್ಟವ್ರು, ಹಂಗ ಆ ತರ ಮಾತಾಡ್ಬಿಟ್ರ ಅಪ್ಪ ಮಗ ಇಬ್ರು. ಅವ್ರು ಇಷ್ಟು ಬೇಜಾರಾಯ್ತು. ಈಗ ನನ್ ಗಂಡ ಅದೇ ನೆನಸ್ತಾರ, ಬಾಬಾ ಅದಕ್ಕೆ ಇವ್ರ ಜೊತೆ 3 ಬಿಸ್ನೆಸ್ ಇಂಥವ್ರು ಇವ್ರು ಹಿಂಗ್ ಉಲ್ಟಾ ಹೊಡಿತಾರಂತನ 3 ಬಿಸ್ನೆಸ್ ನನಗ್ ಕೂಡಿಸ್ಕೊಡ್ಲಿಲ್ಲ ಅಂತ ಈಗ ತಾವೇ ನೆನ್ಸಿದ್ರು ಮೊನ್ನೆ. ಅದೇ ಅಂದೆ, ಜನರು ನೋಡಿ ನಾವು ಅವ್ರ ಬಣ್ಣದ ಮಾತ್ ನೋಡಿ ನಂಬ್ತೀವಿ, ಬಟ್ ಬಾಬಾಗ್ ಗೊತ್ತಿರ್ತದ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದು. ಅದಕ್ಕೆ ನಾವ್ ಯಾಕೆ ತಲೆ ಕೆಡಿಸ್ಕೋಬಾರ್ದು, ಕೂಲಾಗೆ ಆಯ್ತಾ ನಮ್ಗೆ ಇವತ್ತು ಅದು ಆಗಿಲ್ಲ ಅಂತಂದ್ರೆ ನಮ್ ಒಳ್ಳೇದಕ್ಕೆ ಆಗಿಲ್ಲ ಅಂತ ನಾವು ತಿಳ್ಕೊಳ್ಳೋಣ. ಅದು ನಮಗ್ ಗೊತ್ತಾಗಲ್ಲ ಅಷ್ಟೇ, ಬಟ್ ಬಾಬಾ ಅದೇ ದಾರಿ ತೋರಿಸ್ತಾನೆ, ನೀವು ಸುಮ್ಮನಿರ್ರಿ ಅಂತ ಅಂದ್ಬಿಟ್ಟೆ. ಮೊನ್ನೆ ಅವ್ರ ಬಾಯ್ಲೇನೆ ಬಂತು, ಆ ಅಜ್ಜ ಕ್ಯಾಶ್ ಕೊಡ್ರಿ, ನಮಗ್ ದುಡ್ಡು ಬೇಡ. ಬ್ಯಾಂಕ್ ಒಳಗ್ ಹೋದ್ರು, ಬಂಗಾರ ಇಟ್ರು, ದುಡ್ಡು ಇವ್ರ ಅಕೌಂಟಿಗೆ ಜಮಾ ಆಯ್ತು. ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಅಕೌಂಟಿಗೆ ಬೇಡ, ಕ್ಯಾಶೇ ತಂದ್ ಕೊಡ್ರಿ ಅಂದ್ರ. ನಮ್ಮ ಮನೆಯವರೇ ತಲೆ ಓಡಿಸಿದ್ರು. ಸುಮ್ನೆ ನಾಳೆ ಕ್ಯಾಶ್ ಕೊಟ್ಟಿದ್ದಕ್ ಪ್ರೂಫ್ ಬೇಕಲ್ಲ. ನಾಳೆ ಇವ್ರು ನೀವು ನನ್ ಕೊಟ್ಟೇ ಇಲ್ಲ ಅಂತಂದ್ರೆ ಅದಕ್ಕೆ ಇವ್ರ ಅಕೌಂಟ್ ಥ್ರೂ ಕೊಟ್ರು. ಈ ಮೊನ್ನೆವರ್ಗು ಚೆನ್ನಾಗೇ ಇದ್ರು. ಈಗ ಮೊನ್ನೆ ಸ್ಯಾಟರ್ಡೆ, ಇವತ್ತು ಬುಧವಾರ ಅಲ್ಲ, ಶನಿವಾರ ದುಡ್ಡು ಕೊಟ್ರು ಅವ್ರು. ಶನಿವಾರ ಅದು ಮಾತಾಡಿ ಕೊಟ್ರಲ್ಲ, ಅದೊಂದೇ ಬೇಜಾರ. ನಾವು ಅವ್ರ ಟೈಮಿಗೆ ಏನು ಮಾತಾಡ್ಲಾರ ನಾವು ಕೊಟ್ವಿ, ಬಟ್ ನಾವು ಕೇಳ್ಬೇಕಾದ್ರೆ ನಮ್ಗೆ 20 ಮಾತಾಡಿ ಕೊಟ್ರಲ್ಲ, ಬೇಜಾರಾಯ್ತಾ. ಈಗ ಅವ್ರೇ ನಮ್ಮ ಮನೆಯವ್ರ ಹಂಗಂದ್ರ ಆಯ್ತು, ಅದಕ್ಕೆ ವಿಚಾರ ಮಾಡ್ಬೇಕ್ರಿ, ಸುಮ್ನೆ ನಾವ್ ಏನೋ ದುಡ್ಕೋದಲ್ಲ ಅಂತಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತಾರಕ ಮಂತ್ರದ ಶಕ್ತಿ ನಿಮ್ಮ ಮೂಲಕ ನಮಗೆ ಇನ್ನೂ ಹೆಚ್ಚಿನದಾಗಿ ತಿಳಿತು. ಹಾಗೆಯೇ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಪವಾಡನ, ಎಕ್ಸ್ಪೀರಿಯನ್ಸ್ನ ತುಂಬ ಚೆನ್ನಾಗಿ ಶೇರ್ ಮಾಡಿದ್ರಿ. ತುಂಬ ಜನರಿಗೆ ಬಿಸ್ನೆಸ್ನ ಮಾಡಿ ಯಾಕೆ ಸಕ್ಸಸ್ ಆಗ್ತಿಲ್ಲ, ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಯಾಕೆ ತಡೆ ಹಿಡಿತಿದೆ ಅನ್ನೋದಕ್ಕೂ ಕೂಡ ನಿಮ್ಮ ಅನುಭವ ಒಂದು ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬಹುದು. ಯಾಕಂದರೆ ನಿಜ ಜೀವನದಲ್ಲಿ ನಡೆದಿರೋ ಪವಾಡನೇ ಜನರಿಗೆ ಈಗ ಸಾಕ್ಷಿಯಾಗಿ ನಿಮ್ಮ ಮೂಲಕ ಬಾಬಾ ತೋರಿಸಿದ್ದಾರೆ. ಈಗಲಾದರೂ ಸಾಯಿ ಭಕ್ತರ ಪ್ರಶ್ನೆಗೆ ಈ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಗೌರ್ಮೆಂಟ್ ಆಫೀಸ್, ಗೌರ್ಮೆಂಟ್ ವರ್ಕ್ ಅಂತ ನಾವು ಅಂತೀವಿ. ಅಲ್ಲೂ ಕೂಡ ಜವಾಬ್ದಾರಿಗಳು ಮತ್ತು ಟೆನ್ಷನ್ಸ್ಗಳು, ನಿಯತ್ತಾಗಿ ದುಡಿಬೇಕು ಅನ್ನೋ ಆಸೆ ಆಕಾಂಕ್ಷೆಗಳ ಮಧ್ಯೆ ಸಾಯಿ ಭಕ್ತೆ ಸಾಯಿಬಾಬಾರವ್ರನ್ನ ನಂಬಿಕೊಂಡು ಹಾಗೂ ಸಾಯಿಬಾಬಾರವರ ತಾರಕ ಮಂತ್ರನ ಜಪ ಮಾಡ್ತಾ ಹೇಗೆ ನಿಯತ್ತಾಗಿ ದುಡಿತಿದ್ದಾರೆ ಹಾಗೂ ನ್ಯಾಯ ಮಾರ್ಗದಲ್ಲಿ ನಡೀತಿದ್ದಾರೆ ಅನ್ನೋದು ತುಂಬಾ ಸಂತೋಷಕರ ವಿಷಯ ಅಂತಲೇ ಹೇಳ್ಬಹುದು. ಬಾಬಾರವರು ಹೀಗೆ ಅವ್ರಿಗೆ ಹೆಜ್ಜೆ ಹೆಜ್ಜೆನಲ್ಲೂ ಜೊತೆಯಾಗಿರಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವರ ಸಕಲ ಆಸೆಗಳು ಈಡೇರಲಿ ಅಂತ ನಾನು ಅವರಿಗೋಸ್ಕರ ಪ್ರಾರ್ಥಿಸ್ತೀನಿ. ನೀವು ಪ್ರಾರ್ಥಿಸಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ಸು ಸಕ್ಸಸ್ ಆಗಲಿಲ್ಲ, ಲಾಸ್ ಆಗ್ತಿದೆ, ಅಥವಾ ನಾನೇನೇ ಹೊಸದು ಮಾಡಬೇಕು ಅಂತ ಅಂದ್ಕೊಂಡು ಕೈ ಹಿಡಿತಿಲ್ಲ, ಯಾಕೆ ಕಾರಣ ಏನು ಅಂತೇಳಿ ಇವಾಗ ನಿಮಗೂ ತಿಳಿದಿರುತ್ತೆ.
ನಿಮ್ಮ ಬೆನ್ನ ಹಿಂದೆ ನಡೆಯೋ ಕುತಂತ್ರಗಳ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ, ಬಾಬಾರವ್ರಿಗೆ ಗೊತ್ತಿರುತ್ತೆ. ಹಾಗಾಗಿನೇ ಬಾಬಾರವರು ನಿಮ್ಮ ಕೆಲಸ ಕಾರ್ಯಗಳನ್ನು ತಡೆ ಹಿಡಿದಿರುತ್ತೆ. ಬಟ್ ಬಾಬಾರವರ ಪ್ರೋಸೆಸ್ನ ನಂಬಿ ಡಿವೈನ್ ಟೈಮಿಂಗ್ನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಅದ್ಭುತ ಸಾಯಿ ಪವಾಡದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.